ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ GPSTR ಮತ್ತು HSTR ಶಿಕ್ಷಕರ ನೇಮಕಾತಿ 2026ರ ಕುರಿತು ಶಿಕ್ಷಕ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ಈಗ ಹಸಿರು ನಿಶಾನೆ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನಿಯರ್ಲಿ 15,000 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಒಂದು ಗ್ರೀನ್ ಸಿಗ್ನಲ್ ನೀಡಿದೆ. ಹಾಗಾಗಿ ಈಗ ಈ 15,000 ಶಿಕ್ಷಕರ ನೇಮಕಾತಿ ನಡೆಯುವುದು ಯಾವಾಗ, ಮತ್ತು ಇದರಲ್ಲಿ HK ಮತ್ತು ನಾನ್ HK ವಿಭಾಗದ ಬಗ್ಗೆ, ಅದರ ಜೊತೆಗೆ PST ಹುದ್ದೆಗಳು, GPT ಹುದ್ದೆಗಳು ಮತ್ತು HSTR ಹುದ್ದೆಗಳು, ಇದರ ಕುರಿತು ಕಂಪ್ಲೀಟ್ ಡಿಸ್ಕಸನ್ನು ಮಾಡ್ತಾ ಬರೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ವೀಕ್ಷಕರೇ, ಮೊದಲಿಗೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಖಂಡಿತವಾಗಿ ಭಾಳಷ್ಟು ಹೈಸ್ಕೂಲ್ ಶಿಕ್ಷಕರ ಸ್ಪೆಷಲಿ ಸಬ್ಜೆಕ್ಟ್ ಟೀಚರ್ಸನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಅದರ ಜೊತೆಗೆ GPT ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಮತ್ತು PST ನೇಮಕಾತಿ ಆಗುತ್ತೋ ಆಗಲ್ಲ ಅನ್ನೋದ್ರ ಬಗ್ಗೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಟೆನ್ಷನ್ನಲ್ಲಿದ್ದಾರೆ. ನೋಡಿ, ಈಗ TET ಪೇಪರನ್ನು ಕ್ವಾಲಿಫೈಡ್ ಆಗಿ ನೀವು ವೇಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಒಂದು ಹೋಪ್ ಇದೆ. PSTR ನೇಮಕಾತಿಯು ಕೂಡ ಈ ವರ್ಷ ಆಗುತ್ತೆ. ಸರ್ಕಾರದಿಂದ ಅಧಿಕೃತ ಆದೇಶ ಇನ್ನೂ ಕೂಡ ಬಂದಿಲ್ಲ, ಬಟ್ ಒಂದು ಹೋಪ್ ಇದೆ. PSTR ಕೂಡ ಕಾಲ್ ಮಾಡಬಹುದು ಅನ್ನೋದ್ರ ಬಗ್ಗೆ. ಸೊ